ಬೇಡ. ವೇಟ್ ಮಾಡಿ ಇಲ್ಲಿ ವೇಟ್ ಮಾಡಿ. ನೀವು ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ. ಹಾಂ, ಸೂಪರ್. ಈಗ ಬಿದ್ದಾಯ್ತು. ಕರ್ಮ ಚಾನೆಲ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಸಿಂಪಲ್ ಆಕ್ಟಿವಿಟಿ, ಫೈನ್ ಮೋಟರ್ ಆಕ್ಟಿವಿಟಿ ಆ್ಯಂಡ್ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ಆ್ಯಂಡ್ ಪುಟ್ಟ ಫೈನ್ ಮೋಟರ್ನ ಡೆವಲಪ್ ಮಾಡೋದಕ್ಕೆ ಈ ಆಕ್ಟಿವಿಟಿನ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕ್ಯೂಟಿಪ್ಸ್ ಅಂತಂದರೆ ಇಯರ್ಬಡ್ಸ್ ಆ್ಯಂಡ್ ಈ ಪ್ಲೇಟ್. ಒಂದು ನಿಮಿಷ ಆದಿತಿ ಕಡಿ. ಹಾಂ, ಈ ಪ್ಲೇಟಲ್ಲಿ ಸ್ಮಾಲ್ ಹೋಲ್ಸ್ ಇದೆ. ಐ ಹೋಪ್ ಯು ಕ್ಯಾನ್ ಸಿ. ಹಾಂ, ಸೊ ಎಲ್ಲೆಲ್ಲಿ ಇನ್ಸರ್ಟ್ ಮಾಡಿ ಬ್ಯಾಗ್ ಹಾಕ್ಬಾರ್ದು. ಎಲ್ಲೆಲ್ಲಿ ಇನ್ಸರ್ಟ್ ಮಾಡಿದ್ದೀನೋ ಅಲ್ಲೆಲ್ಲಾನು ಹೋಲ್ಸ್ ಇದೆ. ಸೊ ಅದರಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ನಾನು. ಈಗ ಅದಿತಿನ ಪುಲ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇದರಿಂದ 2 ಹ್ಯಾಂಡ್ ಕೋಆರ್ಡಿನೇಷನ್ ಡೆವಲಪ್ ಆಗುತ್ತೆ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್. ಮಗು ಏನ ನೋಡ್ತಿದ್ಯೋ ಅದನ್ನೇ ತೆಗಿಯೋದಕ್ಕೆ ಟ್ರೈ ಮಾಡುತ್ತೆ ಆ್ಯಂಡ್ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಈಗ ಈ ಒಂದು ಸ್ಟೇಜಲ್ಲಿ 1 ವರ್ಷದಿಂದ 9 ಮಂತ್ಸಿಂದ ನಾವು ಫೈನ್ ಮೋಟರ್ ಆಕ್ಟಿವಿಟೀಸ್ಗೆ ನಾವು ಜಾಸ್ತಿ ಗಮನ ವಹಿಸ್ಬೇಕಾಗತ್ತೆ. ಏನಕ್ಕಂತಂದರೆ ಗ್ರಾಸ್ ಮೋಟರ್ ಅನ್ನೋದು ನಮಗೆ ಕಾಣುತ್ತೆ. ಕುತ್ಕೊಳ್ಳೋದಿರ್ಬೋದು, ಅಂಬೆಗಾಲ್ ಇಡೋದಿರ್ಬೋದು ಆ್ಯಂಡ್ ನಿಂತ್ಕೊಳ್ಳೋದಿರ್ಬೋದು, ನಡೆಯೋದಕ್ಕೆ ಶುರು ಮಾಡೋದಿರ್ಬೋದು, ಓಡೋದಿರ್ಬೋದು. ಆದರೆ ಫೈನ್ ಮೋಟರ್ ಅನ್ನೋದು ನಮಗೆ ಕಾಣಿಸ್ತಾ ಇರೋದಿಲ್ಲ ಆ್ಯಂಡ್ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಫೈನ್ ಮೋಟರ್ ಅನ್ನೋದು ತುಂಬ ಚೆನ್ನಾಗಿ ನಾವು ಡೆವಲಪ್ ಮಾಡೋದಕ್ಕೆ ಈ ರೀತಿ ಆಕ್ಟಿವಿಟೀಸ್ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಅದಿತಿ ಎಲ್ಲಾನು ಪುಲ್ ಔಟ್ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಬರುತ್ತೆ, ಅಂತಂದರೆ ಮಸಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓವರ್ ಗುಡ್ ಜಾಬ್, ಗಿವ್ ಮಿ ಹೈ ಫೈವ್. ಇನ್ನೊಂದ್ಸಲ ನಾನು ಹಾಕ್ತಾ ಇದ್ದೀನಿ, ಕೊಡಿ, ಹಾಕೋಣ. ಕೊಡಿ, 1 ಕೊಡಿ ನನಗೆ. 1. ಈ ರೀತಿ ಹೋಲ್ಸ್ ಇದೆ, ನಾನು ಅದರೊಳಗಡೆ ಇನ್ಸರ್ಟ್ ಮಾಡ್ತೀನಿ. ಕೊಡಿ 1. ಹಾಕ್ತೀರಾ? ಹಾಕಿ. ಒಂದೊಂದೇ ಹಾಕಬೇಕು. ಹಾಕಿ. ಇಲ್ಲಿ ಹೀಗೆ ಪುಷ್. ವೆರಿ ಗುಡ್. ಇನ್ನೊಂದು ಹಾಕಿ. ಇನ್ನೊಂದು ಹಾಕಿ. ಗುಡ್ ಜಾಬ್. ಹಾಕಿ. ವೆರಿ ಗುಡ್. ಎರಡನ್ನೂ ಮಾಡಿಸ್ಬೋದು. ಒಂದ್ಸಲ ಹಾಕಿಸ್ಬೋದು, ಇನ್ನೊಂದ್ಸಲ ತೆಗೆಸ್ಬೋದು. ಆ್ಯಂಡ್ ಈ ರೀತಿ ಹೋಲ್ ಇರುವಂತಹ ಪ್ಲೇಟ್ ಇಲ್ಲ, ಏನು ಮಾಡೋದು ಅಂತ ಹೇಳೋದಾದರೆ, ಐ ಕ್ಯಾನ್ ಟೆಲ್ ಯು ದ ಟಿಪ್ ಆಲ್ಸೋ. ಇದಕ್ಕೆ ಏನಂತಂದರೆ, ನಾರ್ಮಲ್ ಪಾರ್ಸೆಲ್ ಪ್ಲೇಟ್ಸ್ ಬರುತ್ತಲ್ಲ, ಸೊ ಈ ರೀತಿ ಲಿಡ್. ಸೊ ಅದನ್ನೇ ನಾವು ಚಿಕ್ಕ ಹೋಲ್ಸ್ಗಳನ್ನ ಮಾಡ್ಕೊಳ್ಬೋದು. ಸೊ ಅದೂ ಯೂಸ್ ಆಗುತ್ತೆ. ಇಲ್ಲಿ ಈ ರೀತಿ ಮಕ್ಕಳಿಗೆ ಆಕ್ಟಿವಿಟಿ ಮಾಡಿಸೋದ್ರಿಂದ ಫೋಕಸ್ ತುಂಬ ಚೆನ್ನಾಗಿ ಮಕ್ಕಳು ಕೊಡ್ತಾರೆ. ವೆರಿ ಈಸಿ, ಏನು ಪ್ರಿಪ್ರೇಷನ್ ಬೇಡ. ಈ ರೀತಿ ಫೈನ್ ಮೋಟರ್ ನಾವು ಮಕ್ಕಳಿಗೆ ಆಕ್ಟಿವಿಟಿ ಮಾಡಿಸೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ ಆ್ಯಂಡ್ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ್ಯಸ್ ಅ ಪೇರೆಂಟ್ ಆಗಿ, ಆ್ಯಸ್ ಅ ಸ್ಕೂಲ್ ಟೀಚರ್ಸ್ ಆಗಿ, ಮಕ್ಕಳು ಚೆನ್ನಾಗಿ ಬರೆದು ಬಿಡಬೇಕು. ಸ್ಕೂಲಿಗೆ ಹೋಗಿದ ತಕ್ಷಣ, ಮಗು LKG ಹೋಗಿದ ತಕ್ಷಣ, ಪ್ರೈಮರಿ ಎಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಮಕ್ಕಳು ಬರೆದು ಬಿಡಬೇಕು. ಸೊ ಆ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಪೇರೆಂಟ್ಸ್ಗಳು, ಸಾಕಷ್ಟು ಟೀಚರ್ಸ್ ಆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಐ ಹ್ಯಾವ್ ಸೀನ್ ಮೆನಿ ಪೇರೆಂಟ್ಸ್ ಆ್ಯಂಡ್ ಮೆನಿ ಫೆಸಿಲಿಟೇಟರ್ಸ್, ಟೀಚರ್ಸು. ಆದರೆ ನಾವು ಫೈನ್ ಮೋಟರ್ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಂತಂದರೆ ಮಕ್ಕಳಿಗೆ ಈ ಎಲ್ಲ ಆಯಿತು, ಇವಾಗ ಓಪನ್ ಮಾಡಿ, ರಿಮೂವ್ ಮಾಡಿಬಿಡಿ, ಎಲ್ಲ ತೆಗೀರಿ, ಪುಲ್ ಮಾಡಿ. ನಾನು ಇಟ್ಕೊತೀನಿ, ಹಿಂಗೆ ಪುಲ್ ಮಾಡಿ. ಇಲ್ಲಿ ಪುಲ್ ಮಾಡಿ. ನಾನು ಮಾಡಲ್ಲ. ಹಾಕ್ತೀರಾ? ಹಾಕಿ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಗು ಬರೆದ್ಬಿಡ್ಬೇಕು ಅಂತ ಇರುತ್ತೆ. ಸೊ ಮಗು ಬರೆಯೋದು ಫ್ರಮ್ 5 ಇಯರ್ಸ್ ಆದಮೇಲೆ ಮಗುವಿನ ಕೈಯಲ್ಲಿ ನಾವು ಬರೆಯೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಈಗಿನ ಮಕ್ಕಳಲ್ಲಿ 2 ವರ್ಷ, 2.5 ವರ್ಷ, 3 ವರ್ಷ ಆಗಿದ ತಕ್ಷಣವೇ ಮಗು ABCD ಬರಿಬೇಕು, ನಂಬರ್ಸ್ ಬರಿಬೇಕು, ಶೇಪ್ಸ್ನ ಅಂದರೆ ಟ್ರೇಸಿಂಗ್ ಮಾಡಬೇಕು ಆ್ಯಂಡ್ ಸ್ಟ್ರೋಕ್ಸ್ಗಳನ್ನ ಮಗು ಮಾಡಬೇಕು. ಕರ್ವು ಇರ್ಬೋದು, ಸ್ಟ್ಯಾಂಡಿಂಗ್ ಲೈನ್ಸ್, ಸ್ಲೀಪಿಂಗ್ ಲೈನ್ಸ್, ಸ್ಲ್ಯಾಂಟ್ ಲೈನ್, ಅದೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೆಲ್ಲ ಆಗಬೇಕು ಅಂತಂದರೆ, ಅದೆಲ್ಲ ಈಸಿ ಆಗಬೇಕು ಮಗುಗೆ ಅಂತಂದರೆ, ನೀವು ಈ ರೀತಿ ಫೈನ್ ಮೋಟರ್ ಆಕ್ಟಿವಿಟೀಸ್ನ ಮಾಡಿಸಲೇಬೇಕು. ದಿಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಆಕ್ಟಿವಿಟಿ ಫಾರ್ ಆಲ್ ದ ಟಾಡ್ಲರ್ಸ್.
ನಾನೆಲ್ಲ ರಿಮೂವ್ ಮಾಡ್ತೀನಿ, ಇನ್ನೊಂದ್ಸಲ ಹಾಕ್ತೀರಾ? 1 ಕೌಂಟ್ ಮಾಡಿ, ನೀವು ಕೌಂಟ್ ಮಾಡಿ. 2 3 4 5 ನೀವು ಕೌಂಟೇ ಮಾಡಿಲ್ಲ. 6 ಹೇಳಿ. 6 ಗುಡ್ ಜಾಬ್. 7 8 very good. Very good. Clap for Aditi. High five. High five. Huggy. Huggy mama. Huggy. ಸೊ ಈ ರೀತಿ ಸಿಂಪಲ್ ಆಗಿ ಆಕ್ಟಿವಿಟಿ ಮಾಡಿಸ್ಬೋದು, ತೆಗಿಸ್ಬೋದು, ಹಾಕಿಸ್ಬೋದು ಆ್ಯಂಡ್ ಕೌಂಟ್ ಮಾಡಿಸ್ಬೋದು, ಹಾಕಿ ಅಂತ ಹೇಳ್ಕೊಳ್ಬೋದು. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾವು ಎಲ್ಲ ಮೈಲ್ ಸ್ಟೋನ್ಸ್ಗೂ ರೀಚ್ ಮಾಡ್ಬೋದು. ಅಂತಂದರೆ ಫೋಕಸ್ ಮಾಡ್ಬೋದು ಗೋಲ್ಸಲ್ಲಿ. ಫೈನ್ ಮೋಟರ್ ಇರಬಹುದು, ಗ್ರಾಸ್ ಮೋಟರ್ ಇರ್ಬೋದು. ಇದನ್ನು ನಾವು ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿಯಾಗೂ ಕನ್ವರ್ಟ್ ಮಾಡ್ಬೋದು. ಆದರೆ ನಾನು ಸಿಂಪಲ್ ಆಗಿ ಫೈನ್ ಮೋಟರ್ ಆ್ಯಕ್ಟಿವಿಟಿ, ಮಕ್ಕಳ ಹ್ಯಾಂಡ್ ರೈಟಿಂಗ್ ಅನ್ನೋದಕ್ಕಿಂತ ಮಕ್ಕಳ ಫೈನ್ ಮೋಟರ್. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಗುವಿನ ಒಂದು ನಿಮಿಷ ಆದೀತಿ, ಈ ಮೂಳೆ ಇರುತ್ತಲ್ಲ, ಈ ಫೈನ್ ಮೋಟರ್ ಡೆವಲಪ್ಮೆಂಟ್ ಅನ್ನೋದು ಒಳಗಡೆ ಮೂಳೆ, ಅದು ತುಂಬ ಸೂಕ್ಷ್ಮ ಇರುತ್ತೆ. ನಾವು ಎಷ್ಟು ಅದಕ್ಕೆ ಒಂದು ಹೊತ್ತು ಕೊಡ್ತೀವೋ ಅಂತಂದರೆ, ಎಷ್ಟು ನಾವು ಅದಕ್ಕೆ ಆಕ್ಟಿವಿಟೀಸ್ ಮುಖಾಂತರ ನಾವು ಅದನ್ನು ಸ್ಟಿಮ್ಯುಲೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಮುಂದಕ್ಕೆ ಬರೆಯೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವರ ಮೂಳೆಗೆ ಶಕ್ತಿನೂ ಸಹ ಕೊಟ್ಟಂಗಾಗುತ್ತೆ ಈ ಫೈನ್ ಮೋಟರ್ ಆ್ಯಕ್ಟಿವಿಟೀಸಿಂದ. ಸೊ ನೀವು ಈ ಫೈನ್ ಮೋಟರ್ ಆ್ಯಕ್ಟಿವಿಟಿ ಮಾಡಿಸಿ. ದಿಸ್ ಇಸ್ ವೆರಿ ಸಿಂಪಲ್. ಖಂಡಿತವಾಗ್ಲೂ ಏನು ಪ್ರಿಪ್ರೇಷನ್ ಬೇಡ. ಒಂದು ಪಾರ್ಸೆಲ್ ಇಟ್ಟಿದ್ರೆ ಸಾಕು. ನಾವು ಅದಕ್ಕೆ ಚಿಕ್ಕ ಚಿಕ್ಕ ಹೋಲ್ ಮಾಡಿ ನಾವು ಈ ರೀತಿ ಮಾಡ್ಬೋದು. ಆಗ್ತಾ ಇಲ್ಲ ಅಮ್ಮ? ಹೆಲ್ಪ್ ಮಮ್ಮ? ಆಗ್ತಿಲ್ವಾ ಮಮ್ಮ? ಹೆಲ್ಪ್ ಆಗ್ತಾ ಇಲ್ಲ, ಹೆಲ್ಪ್ ಮಾಡಿ. ಅದಿತಿ ಈಸ್ ಆಸ್ಕಿಂಗ್ ಹೆಲ್ಪ್ ಮಮ್ಮ. ಅಲ್ಲಿ ಕೇಳಿ ಮಮ್ಮನ ಹೆಲ್ಪ್ ಮಾಡಿ ಅಂತ. ಹೆಲ್ಪ್ ಮಾಡಿ. ಹಾಕಿ, 2 ಕೈಲಿ ಇಟ್ಕೊಂಡು ಹಾಕಿ. ಹೋಪ್ ಐ ಆಮ್ ಕ್ಲಿಯರ್. ಈ ಆಕ್ಟಿವಿಟಿನ ಮಾಡಿಸಿ ಆ್ಯಂಡ್ ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ನಿಮಗೆ ಏನು ಅನ್ನಿಸ್ತು. ಆ್ಯಂಡ್ ಇದೇ ರೀತಿ ಸಾಕಷ್ಟು ಆಕ್ಟಿವಿಟೀಸ್ ರಿಲೇಟೆಡ್ ವಿಡಿಯೋಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಸಾಕಷ್ಟು ಆಕ್ಟಿವಿಟೀಸ್ನ ನೀವು ನೋಡಬೇಕು ಅಂತಂದರೆ ಹಾಕಿ. ನೀವು ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು? ರೈಟ್ ಅವೇ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಇನ್ನೊಂದು ಸ್ಪೆಷಲ್ ವಿಡಿಯೋ ಜೊತೆ, ಸ್ಪೆಷಲ್ ಆಕ್ಟಿವಿಟಿ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ನಮ್ಮನ್ನ ಮಿಸ್ ಮಾಡ್ಕೊಳ್ಳಿ ಆ್ಯಂಡ್ ಬ್ಲೆಸ್ ಮಾಡಿ ಆ್ಯಂಡ್ ವೇಟ್ ಫಾರ್ ಅವರ್ ವಿಡಿಯೋ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅದಿತಿ ಸೇ ಬಾಯ್. ಆಯಿತು ಆಕ್ಟಿವಿಟಿ. ತುಂಬ ಫೋಕಸ್ ಕೊಡ್ತಾರೆ ಅದಿತಿ. ತುಂಬ ಇಷ್ಟ ಈ ರೀತಿ ಆಕ್ಟಿವಿಟಿ ಅಂದಿದ ತಕ್ಷಣ ಎಲ್ಲ ಇದ್ರೂ ಓಡ್ ಬರೋದು. ಐ ವಿಲ್ ಬಿ ಪ್ರಿಪೇರಿಂಗ್ ಅದಿತಿ. ಆಮೇಲೆ ನಾವು ಆಕ್ಟಿವಿಟಿ ಮಾಡಬೇಕು ಆಕ್ಟಿವಿಟಿ ಅಂದಿದ ತಕ್ಷಣ ಹೋಗಿ ಈ ಚೇರ್ನ ತೊಗೊಂಡು ಬರೋದು, ಪುಷ್ ಮಾಡ್ಕೊಂಡು ಬರೋದು, ಆಗಿದ ತಕ್ಷಣ ಹೋಗಿ ಪುಷ್ ಮಾಡಿ ಅಲ್ಲೇ ಇಡೋದು, ಅದೆಲ್ಲ ರೆಡಿನೆಸ್ ಚೆನ್ನಾಗಿದೆ ಅದಿತಿಯಲ್ಲಿ. ಗುಡ್ ಜಾಬ್. ಇದನ್ನೇ ನಾನು ಬೇಕಾದ್ರೆ 1 ಅವರ್ ನಾನು ಸುಮ್ಮನೆ ಹೀಗೆ ಕುತ್ಕೊಂಡು ಹಾಕು ತೆಗಿ, ಹಾಕು ಬಿಚ್ಚು, ರಿಮೂವ್ ಪುಟ್ ಇಟ್ ಇನ್ಸೈಡ್ ಆ ರೀತಿ ಹೇಳಿದ್ರೆ ಶಿ ವಿಲ್ ಬಿ ಎಂಜಾಯಿಂಗ್. ತುಂಬ ಫೋಕಸ್ ಬರುತ್ತೆ ಈ ಆಕ್ಟಿವಿಟಿಯಿಂದ. ಓಕೆ, ಬಾಯ್ ಬಾಯ್. ರಿಮೂವ್ ಎಲ್ಲ ಹಾಕಿ, ಇದಕ್ಕೆ ಎಲ್ಲ ಹಾಕ್ಬಿಡಿ. ಹಾಕ್ತೀರಾ? ಹಾಕಿ. ಓಕೆ. ನಾನು ವಿಡಿಯೋ ಎಂಡ್ ಮಾಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆ, ಸಿ ಯು ಆಲ್. ಬಾಯ್. ಅದಿತಿ ಹೇಳಿ ಅಲ್ಲಿ. ಹಾಯ್, ಪ್ಲೀಸ್ ಸಬ್ಸ್ಕ್ರೈಬ್. ಅಲ್ಲಿ ನೋಡಿ ಹೇಳಬೇಕು. ಸಬ್ಸ್ಕ್ರೈಬ್ ನೋಡಿ, ಅಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್ ನೋಡಿ, ಹೇಳಿ ಲವ್ ಯು ಆಲ್ ಅಂತ ಹೇಳಿ. ಲವ್ ಯು ಆಲ್ ಹೇಳು. ಲವ್ ಯು ಆಲ್. ಬಾಯ್. ಸೇ ಬಾಯ್ ಚಿನ್ನಿಮಾ, ಅದಿತಿಮ್ಮ ಬಾಯ್. ಬಾಯ್.